ನಮಸ್ಕಾರಾಚಾರ್ಯ ಹರೇ ಶ್ರೀನಿವಾಸ. ನಮಸ್ಕಾರ ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಸುಮತಿಭಿರನುಮೇಜಂ ಶುಭ್ರಕಾಜಂ ಸಖಾಜಂ ಸುಖಮಜಮನಪಾಜಂ ಮುಕ್ತ್ಯುಪಾಜಂ ಭೀಮಾಜಂ ನೃಹಜಮಹಮಮೇಜಂ ಧ್ಯೇಜಮಾಮ್ನಾಯಗೇಜಂ ಸದಜಮಸದಜೇಜಂ ಶ್ರೀಸಹಾಜಂ ಭಜೇಜಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿಮ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರದೆ ಯೇನ ಪ್ರಾದುರಭಾವಿ ಭೂಮಿ ವಲಜೆ ವ್ಯಸ್ತಾರಿ ಗೋಸಂತತಿ ಪ್ರಾಬೋಧಿಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇನ ಮಹಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಜೆ ಸಕ್ತಿರ್ನ ವೈ ಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುಲಂ ಶುದ್ಧಂ ಪ್ರಮಾಣಂ ಸमे ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ ಭವತಿ ಯದನುಭಾವಾತ್ಯೇಡ ಮೂಕೋಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲವಚನ ಚೇತೋ ದೇವತಾ ಭಾರತೀ ಸ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾ ನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮ ಭೂಮಿಃ ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ವಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೆ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನ ನಲಿನೆ ಚಂಚರಿ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮ ಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತ ವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರು ಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ ಕುಪಿತಾ ಹಿ ಫಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಈಗ 86ನೆಯ ಸುಧಾಮೂಲ, ಅದರಲ್ಲಿ ಸ್ಥಾನ ವಿಶೇಷಾಧಿಕರಣದ ಈ ಮೊದಲನೇ ಪ್ಯಾರಾದ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಅದರಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ಕೊಂಡಿದ್ರು. ಕೊನೆಗೆ ನಾನು ಹೇಳಿದ್ದೆ ನೆನೆ ದಿವಸ, ಇದು ಅಧಿಕರಣ ಬರೋದು ಯಾವಾಗಲೂ, ಇದು ತುಂಬಾ ಮುಂಚೆ ಹೇಳಿದ್ದಾರೆ. ಇದು 17ನೇ ಅಧಿಕರಣ ಆಗ್ಬೇಕಾಗಿತ್ತು, 13ನೇ ಸ್ಥಾನಮಾನ ಕೊಟ್ಟಿದ್ದಾರೆ ಆಚಾರ್ಯರು. ಯದ್ಯಪಿ ಅಂತ ಪ್ರಾರಂಭ ಮಾಡ್ತಾರೆ 86ನೆಯ ಸುಧಾಮೂಲದಲ್ಲಿ ಮೊದಲನೇ ಲೈನು. ಯದ್ಯಪಿ ಏತದ್ ಅಧಿಕರಣಂ ಪರಮತ ಇತ್ಯತೋ ಅನಂತರಂ ತಥಾಪಿ ತೇನ ಇವ ಅನೇನಾಪಿ ಸಂಗತಿ ರಸ್ಯ ಅಂತ ಹೇಳ್ತಾರೆ. ಅಂದ್ರೆ ಯಾಕೆ ಇಲ್ಲೇ ಹೇಳಿದ್ರು ಇದನ್ನ? ಈ ವಿಷಯ ಮುಂದೆ ಚರ್ಚೆ ಮಾಡ್ಬೇಕಾಗಿತ್ತು. ಅಂದ್ರೆ ನೆನೆ ದಿವಸ ಎಲ್ಲ ಹೇಳಿದೆ, ಬ್ರಹ್ಮಾದಿ ದೇವತೆಗಳಲ್ಲಿ ಆನಂದದಲ್ಲಿ ವ್ಯತ್ಯಾಸ ಹೇಗ್ ಬರ್ಲಿಕ್ಕೆ ಸಾಧ್ಯ? ಆನಂದದಲ್ಲಿ ವ್ಯತ್ಯಾಸ ಬರಲ್ಲ, ತಾರತಮ್ಯ ಇಲ್ಲ. ಯಾಕೆ? ಈ ಬ್ರಹ್ಮಾದಿ ಎಲ್ಲಾ ದೇವತೆಗಳ ಆನಂದ ಅದು ದೇವರ ಆನಂದದ ಪ್ರತಿಬಿಂಬ. ಬಿಂಬ ಪ್ರತಿಬಿಂಬಗಳಲ್ಲಿ ವ್ಯತ್ಯಾಸ ಇರಲ್ಲ.
ಯಾಕೆ ವ್ಯತ್ಯಾಸ ಇರಲ್ಲ ಅಂದ್ರೆ, ವ್ಯತ್ಯಾಸ ಅಂದ್ರೆ ಅಭಿಪ್ರಾಯ. ಬಿಂಬದಲ್ಲಿ ಏನಾದ್ರು ವ್ಯತ್ಯಾಸ ಉಂಟಾದ್ರೆ ಮಾತ್ರ ಪ್ರತಿಬಿಂಬದಲ್ಲಿ ವ್ಯತ್ಯಾಸ. ಬಿಂಬ ಒಂದೇ ತರ ಇದ್ರೆ ಪ್ರತಿಬಿಂಬನೂ ಅದೇ ತರ ಇರುತ್ತೆ, ವ್ಯತ್ಯಾಸ ಬರಲ್ಲ. ಹಾಗಾದ್ರೆ ವ್ಯತ್ಯಾಸ ಎಲ್ಲೂ ಕಂಡಿಲ್ವಾ ಅಂದ್ರೆ ಕಂಡಿದೆ, ಅದು ಬೇರೆ ವಿಷಯ. ಈಗ ಮೇಲೆ ಆಕಾಶದಲ್ಲಿ ಸೂರ್ಯ ಇದ್ದಾನೆ, ಅವನು ಬಿಂಬ. ನೀರಿನಲ್ಲಿ ಪ್ರತಿಬಿಂಬ ಸೂರ್ಯಕ, ಅವನು ಕಾಣ್ತಾನೆ. ಅದ ನೀರು ಚಲಿಸಿದಾಗ ಆ ಸೂರ್ಯನು ಆಚೆ ಈಚೆ ಚಲಿಸಿದಾಗ ಅನ್ಸುತ್ತೆ. ಇದು ಯಾಕೆ? ವಸ್ತುತಃ ಮೇಲೆ ಸೂರ್ಯ ಹಾಗೆ ಇದ್ದಾನೆ. ಹಾಗಾದ್ರೆ ಯಾಕೆ ಈ ರೀತಿ ಆಗತ್ತೆ? ಬಿಂಬದಲ್ಲಿ ಏನು ವ್ಯತ್ಯಾಸ ಕಾಣ್ತಾ ಇಲ್ಲ, ಪ್ರತಿಬಿಂಬ ಆ ನೀರಿನಲ್ಲಿ ಕಾಣೋ ಸೂರ್ಯನಲ್ಲಿ ಮಾತ್ರ ಯಾಕೆ ಹೀಗೆ ಅಂದ್ರೆ, ಆ ನೀರಿನ ಪ್ರಯುಕ್ತ ಆ ರೀತಿ ಆಗ್ತಾ ಇದೆ. ನೀರು ಯಾವಾಗ ಚಲಿಸತ್ತೋ, ಆಧಾರ ಯಾವಾಗ ಚಲಿಸತ್ತೋ ಅದು ಚಲಿಸ್ಲೇಬೇಕು. ನಾವು ಯಾವುದೋ ಅಲ್ಲಾಡುವಂತಹ ವಸ್ತುವಿನಲ್ಲಿ ಕೂತ್ರೆ, ಜೋಕಾಲಿ ಕೂಡ್ತ್ರೆ ಅದು ಅಲ್ಲಾಡ್ದಾಗ ನಾವು ಕೂಡ ಆಚೆ ಈಚೆ ಮುಂದೆ ಸಾಕ್ತಿವಿ. ಅದು ಅನಿವಾರ್ಯ, ಸ್ಥಾನ ಮಾಹಾತ್ಮ್ಯ, ಸ್ಥಾನ ಪಲ್ಲಟ. ಅದು ಆಚೆ ಈಚೆ ಆದಾಗ ಆ ಜೋಕಾಲಿಯಲ್ಲಿ ಅನಿವಾರ್ಯವಾಗಿ ನಾವು ಕೂಡ ಚಲನೆಗೆ ಒಳಗಾಗ್ತೀವಿ. ಆ ಥರ ಈ ನೀರಿನಲ್ಲಿರುವಂತಹ ಆ ಸೂರ್ಯನ ಪ್ರತಿಬಿಂಬ ನೀರ್ ಯಾವಾಗ ಚಲನೆ ಆಗತ್ತೋ ಆ ತರ ಅದು ಚಲನೆ ಆಗ್ಲೇಬೇಕು. ಇಷ್ಟು ಬಂತು. ಇಲ್ಲಿ ಬರ್ಬೇಕಾದ್ರೆ ಪರಮತ ಅಧಿಕರಣ ಅಂದ್ರೆ ಮುಂದೆ ಅಧಿಕರಣ ಬರುತ್ತೆ. ಆ ಅಧಿಕರಣದಲ್ಲಿ ಹೇಳೋ ವಿಷಯ ಬೇರೆ. ಅಂದ್ರೆ ನೆನ್ನೆ ಈ ಅರೂಪಾಧಿಕರಣದಲ್ಲಿ ಒಂದು ವಿಚಾರ ಬಂತು. ಅರೂಪಾಧಿಕರಣದಲ್ಲಿ ಏನ್ ವಿಷಯ ಬಂತು? ರೂಪ, ಭಗವಂತನ ರೂಪಗಳಲ್ಲಿ ರೂಪ ಅಂತ ಶಬ್ದ ಬಳಸೋದು ಹೇಗೆ ಅಂತ ಒಂದು ದೊಡ್ಡ ಪ್ರಶ್ನೆ ಇತ್ತು. ಆ ಪರಮತಾಧಿಕರಣದಲ್ಲೂ ಹೀಗೆ ಹೇಳ್ತಾರೆ. ಆ ಪರಮತಾಧಿಕರಣಕ್ಕೆ ಇನ್ನೊಂದು ಹೆಸರಿದೆ, ಪರಾನಂದಾಧಿಕರಣ ಅಂತಾನೂ ಇದೆ. ಕನ್ಫ್ಯೂಷನ್ ಆಗತ್ತೆ. ಅದಕ್ಕೆ ಎರಡು ಹೆಸರಿದೆ, ಪರಾನಂದಾಧಿಕರಣ, ಪರಮತಾಧಿಕರಣ ಅಂತ ಎರಡು ಹೆಸರಿದೆ. ಆ ಅಧಿಕರಣದಲ್ಲಿ ಚರ್ಚೆ ಮಾಡೋದು ಬೇರೆ ವಿಷಯ. ಆ ವಿಷಯಕ್ಕೂ ಈಗ ಈ ಅಧಿಕರಣದಲ್ಲಿ ಚರ್ಚೆ ಮಾಡೋ ವಿಷಯಕ್ಕೂ ಒಂದು ಸಂಬಂಧ ಇದೆ. ಅದಕ್ಕೋಸ್ಕರ ಏನ್ ಮಾಡಿದ್ರು, ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸರು ನೇರವಾಗಿ ಈ ಸೂತ್ರ ಬರೆದು ಆ ಸೂತ್ರ ಮುಂದಕ್ಕೆ ಹಾಕಿದ್ರು. ಆದ್ರೆ ಈ ಹಿಂದೆ ಹೇಳಿದ್ವಲ್ಲ ವಿಷಯ, ಅಂದ್ರೆ ವೃದ್ಧಿಹ್ರಾಸಾಧಿಕರಣದಲ್ಲಿ ಈಗ ತಾನೆ ಬ್ರಹ್ಮಾದಿ ದೇವತೆಗಳಲ್ಲಿ ಭಕ್ತಿಯಲ್ಲಿ ತಾರತಮ್ಯ ಇದೆ, ಆನಂದದಲ್ಲಿ ತಾರತಮ್ಯ ಒಪ್ಪಬೇಕು ಅಂತೆಲ್ಲ ಬಂತಲ್ಲ. ಆ ವಿಷಯಕ್ಕೂ ಈ ವಿಷಯಕ್ಕೂ ಸಂಬಂಧ ಇದೆಯಲ್ಲ. ಯಾಕೆ ಇಲ್ಲಿ ಚರ್ಚೆ ಮಾಡೋದೇ ಏನು, ಬ್ರಹ್ಮಾದಿ ದೇವತೆಗಳ ಆನಂದದಲ್ಲಿ ತಾರತಮ್ಯ ಒಪ್ಪೋ ಹಾಗಿಲ್ಲ ಅಂತ. ಮತ್ ಈಗ ತಾನೇ ಹಿಂದೆ ಭಕ್ತಿ ತಾರತಮ್ಯ ಒಪ್ಪಿ ಆನಂದ ತಾರತಮ್ಯ ಇದೆ ಅಂತೆಲ್ಲ ಹೇಳಿದ್ವಿ. ಭಕ್ತಿಯಲ್ಲೂ ಬ್ರಹ್ಮದೇವರ ಭಕ್ತಿ ಬೇರೆ, ನಮ್ಮ ಭಕ್ತಿ ಬೇರೆ, ಅವರ ಆನಂದ ಬೇರೆ, ನಮ್ಮ ಆನಂದ ಬೇರೆ, ಇಷ್ಟೆಲ್ಲ ಒಪ್ಪಿ ಈ ಎಲ್ಲ ವಿಷಯ ಹೇಳಿದ ಮೇಲೆ ದಿಢೀರ್ ಅಂತ ಇಲ್ಲ ಇಲ್ಲ ಯಾವ ಆನಂದದಲ್ಲೂ ತಾರತಮ್ಯ ಇಲ್ಲ, ವ್ಯತ್ಯಾಸನೇ ಇಲ್ಲ ಅಂತ ಶುರುವಾಯ್ತು. ಹಾಗಾದ್ರೆ ಒಂದೇ ವಿಷಯ ಏನ್ ಹೇಳಿದೀವಿ ಇದು ಎರಡಕ್ಕೆ ಸಂಬಂಧಪಡುತ್ತೆ, ಮುಂದೆ ಬರೋದಕ್ಕೂ ಸಂಬಂಧಪಡುತ್ತೆ, ಹಿಂದೆ ಬಂದ ವಿಷಯಕ್ಕೂ ಸಂಬಂಧ ಇದೆ. ಅದರಿಂದ ಎಷ್ಟೋ ಸಲಿ ಬ್ರಹ್ಮಸೂತ್ರಗಳನ್ನ ಕ್ರಮವಾಗಿ ಓದ್ತಾ ಇರ್ಬೇಕಾದ್ರೆ ಎಲ್ಲೋ ದೂರದಲ್ಲಿರುತ್ತೆ ಆ ಸೂತ್ರ, ಬ್ರಹ್ಮಸೂತ್ರ 10ನೇದೋ 20ನೇದೋ, ಅದಕ್ಕೆ 3ನೇ ಸೂತ್ರದೊಟ್ಟಿಗೆ ಸಂಬಂಧ ಇರುತ್ತೆ. 3ನೇ ಸೂತ್ರ ಏನ್ ವಿಷಯ ಹೇಳ್ತಾ ಇದೆ ಅದೇ ಆ ವಿಷಯದ ಬಗ್ಗೆ ಏನೋ ಚರ್ಚೆ ಮಾಡ್ತಾ ಇರುತ್ತೆ ಆ 10ನೇ ಬ್ರಹ್ಮಸೂತ್ರ. ಆದ್ರೆ ಅದಾದ ಕೂಡಲೇ ಬಂದಿರಲ್ಲ ಬ್ರಹ್ಮಸೂತ್ರ, ಯಾಕೆ ಇನ್ನೊಂದು ಸೂತ್ರಕ್ಕೂ ಸಂಬಂಧ ಇರುತ್ತೆ. ಹೀಗೆ ನಮ್ಮ ಸಂಬಂಧ ಯಾರಿಗಿರುತ್ತೋ ಗೊತ್ತಿಲ್ಲ. ದೂರದ ಸಂಬಂಧಿಕರು ಎಷ್ಟೋ ಜನ ಇರ್ತಾರೆ, ಗೊತ್ತೇ ಆಗಲ್ಲ, ದೂರದಲ್ಲಿ ಇರ್ತಾರೆ, ಅವ್ರ ಸಂಬಂಧಿಕರು ಅಂತ ನಂತರ ಗೊತ್ತಾಗತ್ತೆ. ಬ್ರಹ್ಮಸೂತ್ರದಲ್ಲೂ ಹಾಗೆ ಎಲ್ಲೋ ದೂರ ಸೂತ್ರ ಇರುತ್ತೆ, ಅದು ಈ ಸೂತ್ರಕ್ಕೆ ಸಂಬಂಧಪಡುತ್ತೆ ಅಂತ ವಿಚಾರ ಮಾಡಿದ್ರೆ ಗೊತ್ತಾಗತ್ತೆ, ವಿಚಾರ ಮಾಡಿದ್ರೆ ಗೊತ್ತಾಗಲ್ಲ. ಎಲ್ಲೋ ದೂರ ಸಂಬಂಧಿಕರಿರ್ತಾರೆ, ಯಾರೋ ಹೇಳಿ ಏನೋ ಆಗಿ ಕೊನೆಗೆ ಗೊತ್ತಾಗತ್ತೆ. ಹಾಗೆ ಎಷ್ಟೆಷ್ಟೋ ಯುಕ್ತಿಗಳು, ಎಷ್ಟೆಷ್ಟೋ ಯೋಚನೆ ಮಾಡಿ ಮಾಡಿ ಹೌದಲ್ವಾ ಈ ಸೂತ್ರಕ್ಕೂ ಅದು ಎಲ್ಲೋ ಬರೋ ಬ್ರಹ್ಮಸೂತ್ರಕ್ಕೂ ಸಂಬಂಧ ಇದೆಯಲ್ವಾ ಅಂತ ಅನ್ಸುತ್ತೆ. ಅದನ್ನ ತೋರಿಸ್ಲಿಕ್ಕೆ ಮಧ್ವಾಚಾರ್ಯರು ಒಂದು ಉದಾಹರಣೆಯನ್ನಾಗಿ ಇಲ್ಲಿ ತೋರಿಸಿದ್ದಾರೆ. ಇದು ಬರೋದೇನೋ 17ನೇ ಅಧಿಕರಣವಾಗಿ ಹೇಳ್ಬೇಕಾಗಿತ್ತು, 17ನೇದನ್ನ ಹೇಳ್ದೇನೆ 13ನೇದನ್ನಾಗಿ ಹೇಳಿದ್. ಯಾಕೆ ಅಂದ್ರೆ ಈ 12ನೇ ಅಧಿಕರಣಕ್ಕೆ ಇದಕ್ಕೊಂದು ಸಂಬಂಧ ಇದೆಯಲ್ಲ, ಅದನ್ನ ತೋರಿಸ್ಲಿಕ್ಕೆ ಇಲ್ಲಿ ಹೇಳಿದ್ದಷ್ಟೇ ಅಂತ ಉತ್ತರ. ಅದನ್ನ ಇಲ್ಲಿ ತಥಾಪಿ ತೇನ ಇವ ಅನೇನಾಪಿ ಸಂಗತಿರಸ್ಯ, ಬೇರೆ ಬ್ರಹ್ಮಸೂತ್ರದೊಂದಿಗೆ ಹೇಗೆ ಬ್ರಹ್ಮಸೂತ್ರಕ್ಕೆ ವಿಷಯಕ್ಕೆ ಸಂಬಂಧ ಇದೆಯೋ ಹೀಗ್ ಬಂದ ವೃದ್ಧಿಹ್ರಾಸಾಧಿಕರಣ ಅಂತ ಏನ್ ಬಂತು ಹಿಂದೆ, ಆ ಬ್ರಹ್ಮಸೂತ್ರಕ್ಕೂ ಇಲ್ಲಿ ಬರುವಂತಹ ಬ್ರಹ್ಮಸೂತ್ರಕ್ಕೂ ಏನು ಸಂಬಂಧ, ಸಂಗತಿ ಅದು ಇದೆ ಅಂತ ಅರ್ಥ. ಇಷ್ಟಾದ್ಮೇಲೆ ಮುಂದೆ ಇನ್ನೊಂದು ವಿಷಯಕ್ಕೆ ಬರ್ತಾರೆ. ಯದ್ವಾ ಅಂತ ಈ ಪ್ಯಾರದ ಕೊನೆ ಭಾಗಕ್ಕೆ, ಕೊನೆ ಎರಡಲ್ಲೇನು ಯದ್ವಾ ಇದೊಂದು ಅನುಮಾನದ ರೀತಿಯಲ್ಲಿ ಹೇಳ್ತಾರೆ. ನಮ್ಗೆ ಅನುಮಾನದ ಪ್ರಕ್ರಿಯೆ ಗೊತ್ತಾಗಿದೆ ಈಗ. ಅನುಮಾನ ಅಂದ್ರೇನು, ಅದ್ರ ಹೇಗೆ ಹೇಳೋದು ಅದೆಲ್ಲ ಪರಿಚಯ ಆಗೋಗಿದೆ ಈಗಾಗ್ಲೇ. ಇಲ್ಲಿ ಬರುವಂತಹ ಅನುಮಾನ ನೋಡೋಣ. ನ ಬ್ರಹ್ಮಾದೀನಾಂ ಆನಂದ ಭಗವದ್ ಆನಂದ ಪ್ರತಿಬಿಂಬ. ಅನುಮಾನ ಅಂದ್ರೆ ಬ್ರಹ್ಮಾದಿ ದೇವತೆಗಳಲ್ಲಿರುವಂತಹ ಆನಂದ
ಏನಿದು? ಇದು ಭಗವಂತನ ಆನಂದಕ್ಕೆ ಪ್ರತಿಬಿಂಬ ಆಗಲೇ ಇಲ್ಲ. ನಾವೆಲ್ಲ ದೇವರ ಪ್ರತಿಬಿಂಬ ಅಂತ ನಾವು ಹೇಳ್ತೀವಿ, ನಿಜ. ನಮ್ಮ ಜ್ಞಾನ ಆನಂದಾದಿಗಳು ಭಗವಂತನ ಜ್ಞಾನ ಆನಂದಗಳಿಗೆ ಪ್ರತಿಬಿಂಬ, ಹೌದು. ಅದೇ ಒಪ್ಪೇಡಿ. ನಾವು ಭಗವಂತ ಬಿಂಬ ಪ್ರತಿಬಿಂಬ ಅಲ್ಲವೇ ಅಲ್ಲ. ಯಾಕೆ ಅಂದ್ರೆ ಯಾವತ್ತು ಬಿಂಬ ಪ್ರತಿಬಿಂಬದಲ್ಲಿ ಹೇಗಿರುತ್ತೆ ಅಂದ್ರೆ, ಪ್ರತಿಬಿಂಬದಲ್ಲಿ ಏನೇ ಇದ್ರೂ ಅದು ಬಿಂಬದ ಅಧೀನವಾಗೇ ಇರುತ್ತೆ. ಬಿಂಬ ಚಲನೆ ಆದ್ರೆ ಪ್ರತಿಬಿಂಬದಲ್ಲಿ ಚಲನೆ. ಭಗವಂತ ಓಡಾಡಿಸ್ತಾನೆ ಆದ್ರಿಂದ ನಾವು ಓಡಾಡ್ತಾ ಇದೀವಿ. ಅವನಲ್ಲಿ ಏನು ಇಲ್ಲ ಅಂದ್ರೆ ನಮ್ಮಲ್ಲಿ ಏನು ಇಲ್ಲ ಅಂತ ಅರ್ಥ. ಅವನ ಮುಖಾಂತರ, ಅವನ ಪ್ರೇರಣೆಯಿಂದ ನಾವು ಮಾಡ್ತಾ ಇದೀವಿ. ಪ್ರತಿಬಿಂಬದಲ್ಲಿ ಏನಾದ್ರೂ ಒಂದು ಕೆಲಸ ನಡಿಬೇಕು ಅಂತಾದ್ರೆ ಬಿಂಬದ ಶಕ್ತಿ ಬಹಳ ಅವಶ್ಯಕ. ಇಷ್ಟಿದೆ. ಇಲ್ಲಿ ಯಾಕೆ ದೇವರ ಆನಂದ ಪ್ರತಿಬಿಂಬ ನಮ್ಮ ಆನಂದ ಅಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಪರಸ್ಪರಂ ವಿಚಿತ್ರತ್ವಾತ್. ದೇವರ ಆನಂದನೇ ಒಂಥರ ಬೇರೆ, ಅದರ ಲಕ್ಷಣನೇ ಬೇರೆ. ಬ್ರಹ್ಮಾದಿ ದೇವತೆಗಳ ಆನಂದದ ಲಕ್ಷಣವೇ ಬೇರೆ, ಮನುಷ್ಯರ ಆನಂದದ ಲಕ್ಷಣವೇ ಬೇರೆ. ಎಲ್ಲರಲ್ಲೂ ಇರೋ ಆನಂದ ಅದು ವ್ಯತ್ಯಾಸವಾಗಿದ್ದ ಮೇಲೆ ನೀವು ಹೇಗ್ ಹೇಳ್ತೀರಿ ತಾರತಮ್ಯ ಇಲ್ಲ, ಅದು ಒಂದೇ ಅಂತ ಹೇಗ್ ಹೇಳ್ತೀರಿ? ವ್ಯತ್ಯಾಸ ಒಪ್ಲೇಬೇಕಲ್ಲ ಅಂತ. ನಮಗೆ ವ್ಯತ್ಯಾಸ ಒಪ್ಪೋದು ನಿಜ, ವ್ಯತ್ಯಾಸ ಇದೆ, ಒಪ್ಲೇಬೇಕು. ದೇವರ ಆನಂದ ನಮ್ಮ ಆನಂದ ಹೋಲಿಸ್ಕೊಳ್ಲಿಕ್ಕೆ ಸಾಧ್ಯನಾ? ಬ್ರಹ್ಮದೇವರಿಗೆ ಆಗುವಂತ ಆನಂದ ನಮಗೆ ಆಗುವಂತ ಆನಂದ ಹೋಲಿಸ್ಕೊಳ್ಲಿಕ್ಕೆ ಸಾಧ್ಯನಾ? ಅದೇ ಬೇರೆ, ನಮ್ದೇ ಬೇರೆ ಆನಂದ. ಆದ್ರೆ ಎಲ್ಲಿ ಸಮಸ್ಯೆ ಆಯ್ತು ಅಂದ್ರೆ, ಬ್ರಹ್ಮದೇವರ ಆನಂದದಲ್ಲಿ ವ್ಯತ್ಯಾಸ ಆಗಬಾರ್ದು, ಮನುಷ್ಯರ ಆನಂದದಲ್ಲೂ ವ್ಯತ್ಯಾಸ ಆಗ್ಬಾರ್ದು, ಋಷಿ ಮುನಿಗಳ ಆನಂದದಲ್ಲೂ ವ್ಯತ್ಯಾಸ ಆಗ್ಬಾರ್ದು ಅಂತ ಪ್ರಶ್ನೆ. ಇರೋದ್ ಸತ್ಯ, ಎಲ್ರಿಗೂ ಬೇರೆ ಬೇರೆ ಆನಂದ ಅನುಭವಕ್ಕೆ ಬರ್ತಾ ಇರೋದು ನಿಜ. ಆದ್ರೆ ವ್ಯತ್ಯಾಸ ಬರ್ದೇ ಇರ್ಲಿ ಅಂತ ಆಕ್ಷೇಪ. ಯಾಕೆ? ದೇವರ ಆನಂದದಲ್ಲೇ ವ್ಯತ್ಯಾಸ ಇಲ್ವಂತೆ, ಅಂಥ ಆನಂದದ ಪ್ರತಿಬಿಂಬ ನಿಮ್ಮೆಲ್ಲರ ಆನಂದ ಆದ್ಮೇಲೆ ವ್ಯತ್ಯಾಸ ಹೇಗಾಗ್ಲಿಕ್ಕೆ ಸಾಧ್ಯ? ಒಂದೇ ತರ ಇರ್ಬೇಕಲ್ಲ ಅಂತ. ಕನ್ನಡಿ ಮುಂದೆ ನಿಂತ ವ್ಯಕ್ತಿ ಅವನು ಹೇಗಿರ್ತಾನ ಹಾಗೆ ಕನ್ನಡಿಯಲ್ಲಿ ತೋರ್ಸತ್ತಷ್ಟೇ, ಅಲ್ಲೆಲ್ಲ ಹೊಸದಾಗಿ ಏನೋ ಬಂದ್ಬಿಡಲ್ಲ ದಿಢೀರಂತ. ಅದೇ ರೀತಿ ದೇವರ ಅಧೀನತೆಗೆ ಒಳಗಾಗಿದ್ದೀವಿ ಅಂದ್ಮೇಲೆ, ದೇವರು ಒಂದೇ ತರ ಇದ್ದಾನೆ ಅಂದ್ಮೇಲೆ ನಮ್ಮ ಆನಂದದಲ್ಲಿ ಯಾಕೆ ಈ ರೀತಿ ವ್ಯತ್ಯಾಸ ಅಂತ ಇಷ್ಟು ಪ್ರಶ್ನೆ. ಅದನ್ನ ಇಲ್ಲಿ ಅನುಮಾನದ ಮುಖಾಂತರ ಬ್ರಹ್ಮಾದೀನಾಂ ಆನಂದ ನ ಭಗವದಾನಂದ ಪ್ರತಿಬಿಂಬ. ಯಾಕೆ? ಪರಸ್ಪರಂ ವಿಚಿತ್ರತ್ವಾತ್ ಬಿಂಬ ಅಭಿಮತೇಚ ವೈಚಿತ್ರ ಅಭಾವಾತ್. ದೇವರು ಯಾವುದೇ ಜಾಗದಲ್ಲಿ ಅವನ ಜ್ಞಾನ ಆನಂದ ಗುಣಗಳಿಗೆ ಮಾತ್ರ ವ್ಯತ್ಯಾಸ ಬರೋದೇ ಇಲ್ಲ. ಎಲ್ಲಿದ್ರು ಅವನದು ಒಂದೇ ತರ ಜ್ಞಾನ, ಒಂದೇ ತರ ಗುಣ, ಒಂದೇ ತರ ಆನಂದ, ಇಷ್ಟೆಲ್ಲ ಇದೆ. ಇದಾದ್ಮೇಲೆ ಇಲ್ಲಿ ಗುರುವರ್ಥ ದೀಪಿಕಾ ಟಿಪ್ಪಣಿಗೆ ಬರೋಣ. ಈಗ ಪರಿಮಳ ಟಿಪ್ಪಣಿಯನ್ನು ನೋಡಿದ್ವಿ. ವಸ್ತುತಃ ಪರಿಮಳ ಟಿಪ್ಪಣಿಯಲ್ಲಿ ರಾಯರು ಏನ್ ವಿವರಣೆ ಮಾಡಿದ್ದಾರೆ ಅದರ ವಿವರಣೆಯನ್ನೇ ಈಗ ಮಾಡಿದ್ದು, ವಾಕ್ಯ ಓದ್ಲಿಲ್ಲ ಅಷ್ಟೇ. ಈಗ ಗುರುವರ್ಥ ದೀಪಿಕಾ ಟಿಪ್ಪಣಿಗೆ ಬರೋಣ, ವಾದಿರಾಜರ ಟಿಪ್ಪಣಿ. ಇಲ್ಲಿ ಬರುವಂತ ವಿಷಯ ಏನು ಗಮನಿಸಿ. ಅವಿಚಿತ್ರ ಭಗವದ್ ಆನಂದ ಪ್ರತಿಬಿಂಬತ ಕಥಂ ಬ್ರಹ್ಮಾದ್ಯಾನಂದಸ್ಯ ಘಟತೆ. ಮೊದಲನೇ ಪ್ರಶ್ನೆ, ದೇವರ ಆನಂದ ಎಂಥದ್ದು ವಿವರಿಸ್ತಾರೆ. ದೇವರ ಆನಂದ ಹೇಗೆಂದ್ರೆ ಅವಿಚಿತ್ರ, ಅಲ್ಲೊಂದು ವ್ಯತ್ಯಾಸ ಕಾಣಲ್ಲ, ಹೆಚ್ಚು ಕಡಿಮೆ ಅಂತಿಲ್ಲ, ಪೂರ್ಣ ಅಂದ್ರೆ ಪೂರ್ಣ ಅಷ್ಟೇ, ಅದರೊಂದು ವ್ಯತ್ಯಾಸ ಅಂತ ಇಲ್ವೇ ಇಲ್ಲ. ಅದ್ ಹಾಗಾದ್ರೆ ಭಗವಂತನ ಆನಂದ ಯಾವತ್ತು ಅವಿಚಿತ್ರ, ಅದರಲ್ಲಿ ವೈಚಿತ್ರ ಇಲ್ಲ. ಈ ನಮ್ಮ ಆನಂದ ಎಲ್ಲ ವೈಚಿತ್ರ ಇದೆ. ಒಂದ್ಸಲಿ ನಮಗ್ ಸಿಗೋ ಆನಂದ ಮತ್ತೊಮ್ಮೆ ಸಿಗಬೇಕು ಅಂತಿಲ್ಲ. ಅದೇ ತಿನ್ನೋ ವಸ್ತುನೇ, ಅದೇ ಆಹಾರ ಪದಾರ್ಥ ನಾವೇ ತಿನ್ನೋರು, ನಾವ್ ಅದೇ ತರ ಬಾಯಿಗೆ ಹಾಕೊಳ್ಳೋರು, ಅಷ್ಟೇ ತಿನ್ನೋರು. ಇದು ಎಷ್ಟು ಸಲ ನಡೆದ್ರು ಒಂದೇ ತರ ಆನಂದ ಆಗ್ಬೇಕು ಅಂತಿಲ್ಲ, ಬೇರೆ ಬೇರೆ ತರ ಆನಂದ. ಕೆಲವು ಸಲ ಅಷ್ಟ್ ತಿಂದ್ರೂ ಆನಂದ ಆಗಲ್ಲ, ಆ ತರ. ಅಂತೂ ನಮ್ಗೆ ಏನು ಆನಂದ ವ್ಯತ್ಯಾಸ ಇರಿದೆ, ಆನಂದ ತಾರತಮ್ಯ ನಮ್ಮಲ್ಲಿ ಏನಿದೆ, ಇದೆಲ್ಲ ದೇವರಲ್ಲಿ ಇಲ್ಲ. ದೇವರಲ್ಲೆಲ್ಲ ಅದು ಒಂದೇ ತರ ಆನಂದ, ಪೂರ್ಣ ಆನಂದ, ಅದು ಅವಿಚಿತ್ರ ಭಗವದ್ ಆನಂದ. ಅಂಥ ಆನಂದದ ಅಧೀನ ನಮ್ಮ ಆನಂದ. ನಮ್ಮಲ್ಲಿ ಆನಂದ ಇದೆ ಅಂದ್ರೆ ಅವನಲ್ಲಿ ಆನಂದ ಇರೋದ್ರಿಂದ ನಮ್ಗೆ ಆನಂದ, ಅವನ ಅಧೀನ. ಇಷ್ಟಿದ್ದಾಗ ಬ್ರಹ್ಮದೇವರ ಆನಂದ ನಮ್ಮ ಆನಂದ ಎಲ್ಲ ಬೇರೆ ಬೇರೆ ಹೇಗಾಯ್ತು ಅಂತ ಪ್ರಶ್ನೆ. ಅದಕ್ಕೆ ಅಸ್ಯ ವೃತ್ತಿ ಹ್ರಾಸ ಭಾಕ್ತ್ವಾದಿತಿ ಪೂರ್ವ ಪಕ್ಷ ಯುಕ್ತ್ಯುಪಸ್ಥಾಪಕತ್ವಂ ಚ ದರ್ಶಯತಿ. ಇದು ಒಂದ್ ರೀತಿ ಒಳ್ಳೇದಾಯ್ತು. ನಮ್ಗೇನಂದ್ರೆ ವೃತ್ತಿ ಹ್ರಾಸಾದಿಗಳಲ್ಲಿ ಏನ್ ಮಾಡಿದ್ರು ಹಿಂದೆ, ಭಕ್ತಿಯಲ್ಲಿ ತಾರತಮ್ಯ ಇದೆ, ಬ್ರಹ್ಮದೇವರ ಭಕ್ತಿಯಲ್ಲಿ, ಮನುಷ್ಯರ ಭಕ್ತಿಯಲ್ಲಿ, ದೇವತೆಗಳ ಭಕ್ತಿಯಲ್ಲಿ. ಆ ಭಕ್ತಿಯಲ್ಲಿ ಯಾಕೆ ತಾರತಮ್ಯ ಒಪ್ಪಬೇಕು ಅಂದ್ರೆ, ಅವ್ರು ಸಿಗೋ ಫಲ ನೋಡಿ, ಅವ್ರಿಗೆ ಎಂಥ ಆನಂದ ಸಿಗ್ತಾ ಇದೆ. ಅಷ್ಟು ಆನಂದನ ಅಂದ್ರೆ ಅಷ್ಟು ಭಕ್ತಿ ಮಾಡಿದ್ದಾರೆ. ಇಷ್ಟೇನಾ ಆನಂದ? ಇಷ್ಟೇ ಭಕ್ತಿ ಮಾಡಿದ್ದಾರೆ, ಪರವಾಗಿಲ್ಲ. ಮಧ್ಯಮ ಆನಂದ, ಮಧ್ಯಮ ಭಕ್ತಿ ಮಾಡಿದ್ದಾರೆ, ಇಷ್ಟೇ. ಭಕ್ತಿಯಲ್ಲಿ ತಾರತಮ್ಯ ಒಪ್ಪದೇ ಇದ್ರೆ ಆನಂದದಲ್ಲಿ ತಾರತಮ್ಯ ಕೂಡಲ್ಲ. ಇಷ್ಟೆಲ್ಲ ಒಪ್ಸಿದ್ರು, ಸರಿಯಾಗಿ ವಿಷಯ ಸಿಕ್ತು.
ಅದ್ ಹೇಗ್ ಹೇಳಿದ್ರೆ ಆನಂದದಲ್ಲಿ ತಾರತಮ್ಯ ಇಲ್ಲ ಅಂತ ಪ್ರಶ್ನೆ ಮಾಡ್ಲಿಕ್ಕೆ ಒಂದು ಅವಕಾಶ ಆಯ್ತು. ಹಾಗಾದ್ರೆ ಹಿಂದಿನ ಅಧಿಕರಣ ಓದಿದ ಮನುಷ್ಯನಿಗೆ ಆ ಶ್ರೋತೃ ಯಾರು ಕೇಳ್ತಾನೆ, ಯಾರು ಓದ್ತಾನೆ, ಅವನಿಗೆ ಸಹಜವಾಗಿ ಪ್ರಶ್ನೆ ಬರುತ್ತೆ ಯಾವಾಗ ಈ ವಿಷಯ ಓದಿದಾಗ. ಅದಕ್ಕೇನ್ ಮಾಡಿದ್ರು ಮಧ್ವಾಚಾರ್ಯರು, ಮುಂದೆ ಬರೋ ವಿಷಯ ಇಲ್ಲಿ ತಗೊಂಬಂದು ಹಾಕಿದ್ರು, ಅನುಕೂಲ ಮಾಡ್ಕೊಟ್ರು. ಅಂದ್ರೆ ಬ್ರಹ್ಮಸೂತ್ರದ ಕ್ರಮ ಅವ್ರು ಬದಲಾಯಿಸಿದ್ರು ಅಂತ ಅರ್ಥ ಅಲ್ಲ, ಅಲ್ಲಿರೋ ಸೂತ್ರ ಇಲ್ಲೂ ತಗೊಂಬಂದು ಯೋಚಿಸ್ಕೊಳ್ಳಿ ಚೆನ್ನಾಗಿರತ್ತೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಅದನ್ನ ಯೋಚನೆ ಮಾಡ್ಲಿಕ್ಕೇನು ಬಹಳ ಚೆನ್ನಾಗಿದೆ. ಯಾಕಂದ್ರೆ ನೇರವಾಗಿ ಪ್ರಶ್ನೆ ಬಂದೇ ಬರುತ್ತೆ. ಇಷ್ಟೆಲ್ಲ ಓದ್ದವನಿಗೆ ಪ್ರಶ್ನೆ ಬರುತ್ತೆ, ಹೌದು ಏನ್ ದೇವರಲ್ಲಿ ಆನಂದದಲ್ಲಿ ವ್ಯತ್ಯಾಸನೇ ಇಲ್ಲ, ಇವರಲ್ಲಿ ಮಾತ್ರ ಜೀವರಲ್ಲಿ ಯಾಕೆ ವ್ಯತ್ಯಾಸ? ಅವನ ಆನಂದದ ಅಧೀನ ತಾನೇ ಇವನ ಆನಂದ ಇಲ್ಲ. ದೇವರಲ್ಲಿ ಏನಿದೆಯೋ ಅದರ ಒಂದು ಪ್ರತಿಬಿಂಬ, ರಿಫ್ಲೆಕ್ಷನ್, ಅದು ಇಲ್ಲ ಆಗೋದು. ಮತ್ ಯಾಕೆ ವ್ಯತ್ಯಾಸ ಬರುತ್ತೆ ಅಂತ ಸಹಜವಾದ ಪ್ರಶ್ನೆ ಇಟ್ಕೊಂಡು ಇಲ್ಲಿ ಉತ್ತರ ಕೊಟ್ಟು, ಇದಾದ ಮೇಲೆ ಈ ಕೊನೆಗ್ ಬರುತ್ತಲ್ಲ ಪರಮತಾಧಿಕರಣ ಅಂತ ಮುಂದಕ್ಕೆ ಓದ್ತೀವಿ ಅದನ್ನ, ಅಲ್ಲಿ ಬಂದಾಗ ಸೊಗಸಾದ ವಿಷಯಗಳಿದೆ ಅಲ್ಲೂ ಕೂಡ. ಆ ಅಧಿಕರಣದಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅದಕ್ಕೆ ಇಲ್ಲಿ ವಾದಿರಾಜರು ಹೇಳ್ತಾರೆ, ಭಗವದ್ ಆನಂದಸ್ಯ, ಮೂರನೇ ಲೈನು, ಭಗವದ್ ಆನಂದಸ್ಯ ಲೌಕಿಕ ಆನಂದ ವಿಲಕ್ಷಣತ್ವ ಕಥನಾತ್. ದೇವರ ಆನಂದ ಲೌಕಿಕ ಆನಂದ ಅಲ್ಲ, ನಮ್ಮ ಆನಂದಕ್ಕೆಲ್ಲ ಹೋಲಿಸ್ಕೊಳ್ಳೋದಲ್ಲ, ಅದು ಬೇರೆ ಆನಂದ. ಇನ್ನು ಬ್ರಹ್ಮಾದೀನಾಂ ಆನಂದಸ್ಯಾಪಿ ಲೌಕಿಕ ಆನಂದತ್ವೇನ, ಆದ್ರೆ ಬ್ರಹ್ಮದೇವರಿಗಾಗುವಂತ ಆನಂದ ಲೌಕಿಕ ಆನಂದ, ದೇವರಿಗಾಗುವಂತ ಆನಂದ ಅಲ್ಲ, ಲೌಕಿಕ ಆನಂದ ಅಂತೆ. ಅಂದ್ಮೇಲೆ ವೈಚಿತ್ರ ವ್ಯತ್ಯಾಸ ಹೇಗ್ ಬಂತು? ವಿಮರ್ಶೆ ಮಾಡ್ತಾ ಹೋದ್ರೆ ನಮ್ಮ ಆನಂದದಲ್ಲಿ ವೈಚಿತ್ರ ಇದೆ. ಯಾಕೆ ಒಬ್ರಿಗಾಗೋ ಆನಂದ ಮತ್ತೊಬ್ರಿಗಾಗಲ್ಲ. ದೇವರಲ್ಲಿ ಮಾತ್ರ ಎಂದೆಂದಿಗೂ ಆನಂದದಲ್ಲಿ ವ್ಯತ್ಯಾಸ, ವೈಚಿತ್ರ ಬರ್ಲಿಕ್ಕೆ ಸಾಧ್ಯ ಇಲ್ವೇ ಇಲ್ಲ ಅಂತ ಇಷ್ಟನ್ನ ಹೇಳಿ ಕೊನೆಗೆ ಇನ್ನೊಂದು ಮಾತನ್ನ ಹೇಳ್ತಾರೆ. ಸ್ವರೂಪ, ಇದು ಬಹಳ ಮುಖ್ಯವಾದ ಮಾತು, ಗುರುವರ್ಥ ದೀಪಿಕಾ ಟಿಪ್ಪಣಿಯಲ್ಲಿ ಬಹಳ ಸೊಗಸಾಗಿ ಹೇಳಿದ್ದಾರೆ. ಸ್ವರೂಪ ಆನಂದಸ್ಯತು ಅವಿಚಿತ್ರ ಭಗವದ್ ಆನಂದ ಪ್ರತಿಬಿಂಬತ್ವಾತ್ ಕಥಂ ಆನಂದ ವೈಚಿತ್ರಮಿತಿ ಪೂರ್ವಪಕ್ಷ ಯುಕ್ತಿಪಸ್ಥಾಪಕಂ ಜಾಯತಿ ಸ್ವಯಮೇವ ಊಹ್ಯಂ. ಇಷ್ಟೇ ಅಲ್ಲ, ಇನ್ನೊಂದು ಪ್ರಶ್ನೆನೂ ಊಹೆ ಮಾಡ್ಕೊಳ್ಳಿ, ನಾನೇ ಹೇಳ್ಕೊಡ್ತೀನಿ ಅಂತ ವಾದಿರಾಜರು ಹೇಳ್ಕೊಡ್ತಾ ಇದ್ದಾರೆ. ಸ್ವಯಮೇವ ಊಹ್ಯಂ, ಇದನ್ನೆಲ್ಲ ನೀವೇ ಯೋಚನೆ ಮಾಡ್ಬೇಕು ಅಂತ. ಯಾರು? ನಾವು ಓದೋ ಅಂತವ್ರು. ಏನ್ ಯೋಚನೆ ಮಾಡ್ಬೇಕು ಅಂದ್ರೆ, ಈಗ ನಮ್ಮಲ್ಲಿರುವಂತಹ ಆನಂದ ಅಂದ್ರೆ ಯಾವ ಆನಂದದ ಬಗ್ಗೆ ಮಾತಾಡ್ತಾ ಇದ್ದೀರಿ ಇದುವರೆಗೂ? ನಾವೇನೋ ತಿಂದ್ವಿ, ಕುಡಿದ್ವಿ, ಪಾನಕ ಕುಡಿದ್ವಿ, ಇನ್ನೇನೋ ಒಳ್ಳೆ ಪದಾರ್ಥ ತಿಂದ್ವಿ, ಸಿಹಿ ಪದಾರ್ಥ, ಇದೆಲ್ಲ ತಿಂದಾಗ ಆಗುವ ಆನಂದ ಇದೆಯಲ್ಲ, ಆ ಆನಂದದ ಬಗ್ಗೆ ಮಾತನಾಡ್ತಾ ಇದ್ದೀರಾ? ಅದಲ್ಲ. ಆ ಆನಂದದಲ್ಲಿ ವ್ಯತ್ಯಾಸ ಇದೆ ನಿಜ. ಯಾರಿಗೋ ಬೇಕಾದ ಇಷ್ಟ ಸ್ವೀಟ್ ತಿಂದ್ರೆ ಅವನಿಗೊಂದು ಖುಷಿ ಆಯ್ತು, ಇನ್ನೊಬ್ಬ ಪಾನಕ ಕುಡಿದ್ರೆ ಇನ್ನೊಬ್ಬನಿಗೆ ಖುಷಿ ಆಯ್ತು, ಮತ್ತ ಅವನೇ ಸ್ವೀಟ್ ತಿಂದ, ಮತ್ತ ಅದೇ ಆನಂದ ಆಗ್ಬೇಕು ಅಂತಿಲ್ಲ. ಯಾಕೆ ಅದ್ರಲ್ಲಿ ವ್ಯತ್ಯಾಸ ಇದೆ, ಇವನ ಆನಂದಲ್ಲೂ ವ್ಯತ್ಯಾಸ ಬಂದ್ಬಿಡತ್ತೆ. ಅಂತೂ ಸಹಜವಾದ ಈ ಆನಂದ ಏನಿದೆ ಅದರ ಬಗ್ಗೆ ಮಾತಾಡ್ತಾ ಇದೀವಿ, ಅಂದ್ರೆ ಸ್ವರೂಪಾನಂದ ಇಟ್ಕೊಳ್ತಾ ಇದೀವಿ. ಈ ಯಾವ್ದೋ ಲೌಕಿಕ ಪದಾರ್ಥಗಳನ್ನ ನೋಡ್ಕೊಂಡು ಖುಷಿ ಪಟ್ಟು ಬರೋ ಆನಂದ, ಸೇವಿಸಿ ಬರೋ ಆನಂದ ಇದಲ್ಲ, ಹೊರತು ಸ್ವರೂಪ ಆನಂದ, ಅಂದ್ರೆ ನಮ್ಮ ಒಳಗಡೆ ಆ ಜೀವ ಸ್ವರೂಪದಲ್ಲಿರೋ ಆನಂದ, ನಾವು ಯಾವ ಆನಂದ ಹೊರಗ್ ತರ್ಲಿಕ್ ಪ್ರಯತ್ನ ಪಡ್ತಾ ಇದೀವೋ ಅಂಥ ಆನಂದ. ನಿಜವಾಗಿ ನಾವು ಪಡಿತಾ ಇರೋದು ಆನಂದ ಅಲ್ಲ, ಯಾವ್ದು ಆನಂದ ಅಲ್ವೋ ಅದು ಆನಂದ ಆನಂದ ಅಂತ ಮುಳುಗ್ತಾ ಇದೀವಿ. ಯಾವ್ದು ಆನಂದ ನಿಜವಾಗಿ ಆಗಿದೆಯೋ ಅದು ಹುಡುಕ್ಲಿಕ್ ಪ್ರಯತ್ನನೇ ಪಡ್ತಾ ಇಲ್ಲ ಜನರು. ಹಾಗಿದೆ ನಮ್ಮ ಪರಿಸ್ಥಿತಿ. ಯಾಕಂದ್ರೆ ಈ ಒಳಗಿನ ಆನಂದ, ಸ್ವರೂಪ ಆನಂದ, ಅದನ್ನ ಪಡೆದವನು ಮೋಕ್ಷದಲ್ಲಿ ಇರ್ತಾನೆ, ಇದಿರೋದೇ ಇಲ್ಲ. ಪೂರ್ಣ ಪಡೆದವನು ಅವನ ಯೋಗ್ಯತೆಗೆ ತಕ್ಕಂತೆ. ಎಲ್ಲೋ ಒಂದ್ ಅಂಶ ಅದು ಗಾಢ ನಿದ್ರೆ ಬರುತ್ತೆ ಅಂತ ಅದಿರ್ಲಿ, ಸುಮ್ಮನೆ ಪರಿಚಯಕ್ಕಷ್ಟೇ. ಅಂತೂ ಸ್ವರೂಪಾನಂದ ಪೂರ್ಣವಾಗಿ ಪಡಿತಾನೆ ಅಂದ್ರೆ ಅದು ಮೋಕ್ಷದಲ್ಲೇ ಆಗುತ್ತೆ. ಆದ್ರೆ ಈ ಸ್ವರೂಪಾನಂದಲ್ಲಿ ವ್ಯತ್ಯಾಸ ಇರಲ್ಲ ಯಾವತ್ತು. ನಮ್ಮ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ಆನಂದ ಅಷ್ಟೇ, ಅದ್ರಲ್ಲಿ ಏನು ವ್ಯತ್ಯಾಸ ಇರಲ್ಲ, ಒಂದೇ ತರ ಅದು. ಹಾಗಾದ್ರೆ ಸ್ವರೂಪಾನಂದ ಯಾವತ್ತು ದೇವರ ಆನಂದದ ಪ್ರತಿಬಿಂಬ ಅಂತ ಹೇಳ್ಬೋದು, ತಪ್ಪೇನಿಲ್ಲ. ಯಾಕೆ ಒಂದೇ ತರ ಇರತ್ತಲ್ವಾ ಅಂತ. ನಮ್ಗೆ ಅದೇ ಪ್ರಶ್ನೆನೆ, ಒಂದೇ ತರ ಇರಬೇಕಾಗಿತ್ತು, ಯಾಕೆ ನಿಮ್ಗಿಲ್ಲ ಅಂತಾನೆ ಅದೇ ಪ್ರಶ್ನೆ ಅಂತ ಮಾಡ್ತಾರೆ. ಇಷ್ಟು ಪ್ರಶ್ನೆಯನ್ನ ಮಾಡಿಕೊಂಡು ಮುಂದೆ ಈ ವಂಶ ಪಲ್ಲಿ ಅಂದ್ರೆ ಶ್ರೀನಿವಾಸ ತೀರ್ಥರ ಟಿಪ್ಪಣಿಗೆ ಬರೋಣ. ಇಲ್ಲಿ ಬೇಕಾದ ವಿಷಯ ನಮ್ಗಿದು, ಬ್ರಹ್ಮಾದಿ ಆನಂದಾದೇಹ ತಾರತಮ್ಯ ರೂಪ ವೈಚಿತ್ರಂ ವೃದ್ಧಿಹ್ರಾಸ ಇತ್ಯೇನ ಸ್ಪಷ್ಟಂ ಉಪಪಾದಿತಮೇವ ಅಸ್ತಿ ಅಂತ. ಅಂದ್ರೆ ಬ್ರಹ್ಮದೇವರ ಆನಂದ ಮತ್ತೆ ರುದ್ರದೇವರ ಆನಂದ ಇದರಲ್ಲೆಲ್ಲ ವೈಚಿತ್ರ್ಯ, ಒಂದು ವ್ಯತ್ಯಾಸ ಇದೆ ಅಂತ ಹೇಳಿದೆ. ಏನ್ ವ್ಯತ್ಯಾಸ? ವೈಚಿತ್ರ್ಯ ಅಂದ್ರೇನು? ತಾರತಮ್ಯ. ವ್ಯತ್ಯಾಸ ಅಂದ್ರು, ವೈಚಿತ್ರ್ಯ ಅಂದ್ರು, ತಾರತಮ್ಯ ಅಂದ್ರು, ಒಂದೇ ಅರ್ಥ ಇಲ್ಲ ಶಬ್ದಗಳಿಗೆ. ಈ ಬ್ರಹ್ಮಾದಿ ದೇವತೆಗಳ ಆನಂದದಲ್ಲಿ ತಾರತಮ್ಯ ಅನ್ನೋದೇ ಒಂದು ವೈಚಿತ್ರ್ಯ, ಅಂದ್ರೆ ವ್ಯತ್ಯಾಸ ಅಂತ ಅರ್ಥ. ಇದಿದೆ. ಇದೆಲ್ಲ ಹೇಗೆ ಅನ್ನೋದನ್ನ ಹಿಂದೆ ನಾವು ಕಾರಣ ಕೊಟ್ಟು ವಿಷಯವನ್ನ ಆಯ್ತು ಅಂತ ಇಲ್ಲಿವರೆಗೆ ಹೇಳಿ, ಈಗ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾರೆ. ಮುಂದೆ ಇದೇ ವಿಷಯನ ಚರ್ಚೆಗೆ ಇಡ್ತಾರೆ. 87ನೆಯ ಸುಧಾಮೂಲ ಮುಂದಕ್ಕೆ ಹೋಗೋಣ.
ಅನುವ್ಯಾಖ್ಯಾನ ಶ್ಲೋಕ ಇಲ್ಲಿ ಒಂದು ಕೊಟ್ಟಿದ್ದಾರೆ. ಆ ಶ್ಲೋಕವನ್ನು ಈಗ ನೋಡೋಣ. ಪ್ರತಿಬಿಂಬವದಪ್ಯೇಷಾಂ ಆನಂದೋನ್ಯಗುಣ ಯಥಾ. ಮುಂದೆ ಸುಧಾಮೂಲದಲ್ಲಿ ನಾರಾಯಣ ಗುಣಾಧೀನ ಅಂತ ಇಷ್ಟು ಬಂತು. ಇಲ್ಲಿ ಪ್ರತಿಬಿಂಬವದಪ್ಯೇಷಾಂ ಆನಂದೋನ್ಯ ಗುಣಾಯಥ. ನಿಜವಾಗಿ ಬ್ರಹ್ಮಾದಿ ದೇವತೆಗಳ ಆನಂದ ಅದು ದೇವರ ಆನಂದದ ರೀತಿಯಲ್ಲಿ ಇರಬೇಕು. ಆದ್ರೆ ವ್ಯತ್ಯಾಸ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ನಿಜ, ವ್ಯತ್ಯಾಸ ಇದ್ದೇ ಇದೆ, ನಮಗದು ಅನುಭವಕ್ಕಿದೆ. ಯಾಕೆಂದ್ರೆ ಇವಾಗ ಲೋಕದಲ್ಲಿ ಸಾಮಾನ್ಯವಾಗಿ ಬಿಂಬದಲ್ಲಿ ವ್ಯತ್ಯಾಸ ಬಂದಾಗ ಮಾತ್ರ ಪ್ರತಿಬಿಂಬದಲ್ಲಿ ವ್ಯತ್ಯಾಸ, ಹಾಗೆ ಸುಮ್ನೆ ವ್ಯತ್ಯಾಸ ಬರಲ್ಲ. ಅದು ನಮಗೆ ಗೊತ್ತಿದೆ. ಬಿಂಬದಲ್ಲಿ ಬಂದಾಗ ಮಾತ್ರ ಪ್ರತಿಬಿಂಬದಲ್ಲಿ ವ್ಯತ್ಯಾಸ. ಅದು ಅನೇಕ ಉದಾಹರಣೆ ನೋಡಿದ್ದೇವೆ, ನಾವು ಕೇಳಾಯ್ತು. ಆದ್ರೆ ಇಲ್ಲಿ ಆತರ ಪ್ರತಿಬಿಂಬ ಅಲ್ಲ. ದೇವರ ಆನಂದದ ಪ್ರತಿಬಿಂಬ ನಮ್ಮ ಆನಂದ ಅಂದ್ರೆ ಬಹಳ ವ್ಯತ್ಯಾಸ ಇದೆ. ಆದ್ರೆ ನಮ್ಗೆ ಏನ್ ಕನ್ಫ್ಯೂಷನ್ ಆಗತ್ತೆ ಅಂದ್ರೆ, ಕೆಲವು ಸಲ ದೇವರು ನಮಗೆ ಬಿಂಬ, ದೇವರ ಪ್ರತಿಬಿಂಬ ನಾವು. ಸರಿ, ಏನಿದು ಬಿಂಬ ಪ್ರತಿಬಿಂಬ ಅಂದ್ರೆ ಈ ಕನ್ನಡಿಯಲ್ಲಿ ಕಾಣೋ ಮುಖ ತರನ ಅಂದ್ರೆ ಅದಲ್ಲ. ನಾವ್ ಹೇಗೆ ಹೇಳ್ತೀವಿ, ಈ ಕನ್ನಡಿಯಲ್ಲಿ ಕಾಣುವಂತ ಮುಖ, ಕನ್ನಡಿಯಲ್ಲಿ ಕಾಣುವಂತ ಮುಖ ಮತ್ತೆ ಕನ್ನಡಿ ಇದು ಬೇರೆ ಬೇರೆ ವಸ್ತು. ಇನ್ನು ಕನ್ನಡಿಯಲ್ಲಿ ಕಾಣುವಂತ ಮುಖ, ಯಾರ ಮುಖ ಇದೆ ಅವನ ಮುಖ ತಗೊಳ್ತೀವಿ. ಕನ್ನಡಿಯಲ್ಲಿ ಕಾಣುವಂತ ಮುಖ, ಕನ್ನಡಿ ಜಡ ಪದಾರ್ಥ. ಆ ಕನ್ನಡಿಯಲ್ಲಿ ಕಾಣುವಂತ ಒಳಗಿನ ಮುಖ ಅದು ಜಡ. ಆದ್ರೆ ನಾವು ಮುಂದೆ ನಿಂತಿದ್ದೇವಲ್ಲ, ನಾವು ಚೇತನ. ಹಾಗಾದ್ರೆ ನಾವು ಹೊರಗಡೆ ಇರೋ ಚೇತನರು, ಅದು ಕಾಣೋದು ಜಡ. ಅದೇನ್ ಬದುಕ್ತಾ ಇಲ್ಲ. ಅದ್ ನಾವ್ ಇರೋವರ್ಗ್ ಮಾತ್ರ ಕನ್ನಡಿಯಲ್ಲಿ ಮುಖ ಕಾಣುತ್ತೆ. ನಾವು ಹೋದ್ವಿ ಅಂದ್ರೆ ಅದು ಹೋಯ್ತು ಅಂತ ಅರ್ಥ. ನಾವು ಮಾತ್ರ ಇರ್ತೀವಿ, ಆದ್ರೆ ಬದುಕಿರ್ತೀವಿ. ತುಂಬಾ ವ್ಯತ್ಯಾಸ ಇದೆ ಈ ತರ ಬಿಂಬ ಪ್ರತಿಬಿಂಬಗಳಲ್ಲಿ. ನಮ್ಗನ್ಸೋದೇನು, ಬಿಂಬ ದೇವರು, ಪ್ರತಿಬಿಂಬ ಜೀವ. ಇದು ಹೇಗೆ, ಕನ್ನಡಿಯಲ್ಲಿ ಕಾಣುವ ಮುಖ ಮತ್ತೆ ಜೀವ ಇವರಂತೆ ನಾ ಅಂತಂದ್ರೆ ಇಲ್ಲ, ಸ್ವಲ್ಪ ವ್ಯತ್ಯಾಸ ಇದೆ. ಎಲ್ಲ ಪ್ರತಿಬಿಂಬ ಅಂತ ಬಳಸೋದು, ನಾವು ಒಂದು ವಸ್ತುವಿನ ಅಧೀನರಾಗಿರ್ತೀವಿ. ನಾವು ಭಗವಂತ ಹೇಳ್ದಾಗ ಕೇಳ್ಕೊಂಡಿರ್ತೀವಿ. ಭಗವಂತನಿಗೂ ನಮಗೂ ಒಂದು ಹೋಲಿಕೆ ಇದೆ, ಇಷ್ಟು ಎರಡಿರ್ಬೇಕು ಅಂತ ಹಿಂದಕ್ಕೆಲ್ಲ ಬಂತು. ಆಕಾರನೂ ಅಷ್ಟೇ. ದೇವರು ನಮ್ಮ ಒಳಗಡೆ ಅದದೇ ಆಕಾರದಿಂದ ಇರ್ತಾನೆ. ತದಾಕಾರ, ತತ್ ಸದೃಶ, ಮತ್ತೆ ತದ್ ಭಿನ್ನ ಅಂತ, ತದ್ ಅಧೀನ ಅಂತ ಹೀಗೆಲ್ಲ ಹೇಳೋದಿದೆ. ಈ ರೀತಿ ಬಿಂಬ ಪ್ರತಿಬಿಂಬದ ವಿವರಣೆ ಏನ್ ಬಂತು, ಇಲ್ಲಿ ಒಂದ್ ಅಂಶ ಗಮನಿಸ್ಬೇಕಾಗಿದ್ದು, ಯಾವುದೋ ನಾವು ಲೋಕದಲ್ಲಿ ಕಾಣೋ ಪ್ರತಿಬಿಂಬದ ರೀತಿಯಲ್ಲಿ ದೇವರನ್ನ ಕಾಣೋದಲ್ಲ. ಲೋಕದಲ್ಲಿ ಯಾವ್ದೋ ಬಿಂಬ ಅಂತೀವಿ, ಯಾವ್ದೋ ಪ್ರತಿಬಿಂಬ ಅಂತೀವಿ. ಹಾಗೆ ದೇವರನ್ನ ಆ ಬಿಂಬಕ್ಕೆ ಹೋಲಿಸ್ಬಿಡೋದು, ನಮ್ಮನ್ನ ಆ ತರ ಪ್ರತಿಬಿಂಬಕ್ಕೆ ಹೋಲಿಸ್ಕೊಳ್ಳೋದು ಮಾಡೋದಲ್ಲ. ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನ ತುಂಬಾ ಹಿಂದೆ ಉಪಮಾಧೀಕರಣದಲ್ಲಿ ತುಂಬಾ ವಿಸ್ತಾರವಾಗಿ ಹೇಳಿದ್ದಾರೆ. ಮತ್ತೆ ಅದೆಲ್ಲ ವಿಷಯ ಹೇಳಲಿಕ್ಕೆ ಹೋಗೋದಿಲ್ಲ. ಆದ್ರೆ ದೇವರಿಗೂ ಜೀವರಿಗೂ ಇರೋ ಬಿಂಬ ಪ್ರತಿಬಿಂಬ ಏನಿದೆ, ಭಾವ ಸಂಬಂಧ ಏನಿದೆ, ಅದೇ ರೀತಿ ಈ ಲೌಕಿಕ ಪದಾರ್ಥಗಳಲ್ಲಿ ನಾವು ಕಾಣುವಂತಹ ಬಿಂಬ, ಒಂದು ಪ್ರತಿಬಿಂಬ ಅಂತ ಏನ್ ಕರಿತೀವಿ, ಇದಕ್ಕೆ ಎರಡಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಂತ ಒಪ್ಪಲೇಬೇಕು. ಯಾಕೆ ಇದೆಲ್ಲ ಒಪ್ಪಬೇಕು ಅಂದ್ರೆ ಇದಕ್ಕೆ ಕಾರಣ ಕೊಡ್ತಾರೆ. ಅನ್ಯೇಷಾಂ ಅಂದ್ರೆ ಸಾಧನ ಭೂತಾನಾಂ ಉಪಾಧಿ ಗುಣಾನಾಂ ಭಕ್ತ್ಯಾದೀನಾಂ ವೈಚಿತ್ರ ಅನತಿಕ್ರಮೇಣ ಅಂತ. ಅಂದ್ರೆ ಭಕ್ತಿಯಲ್ಲಿ ವ್ಯತ್ಯಾಸ ಇದೆ. ಬಿಂಬ ಪ್ರತಿಬಿಂಬ ಭಾವ ಎಲ್ಲಾ ಕಡೆ ಇದೆ, ಆದ್ರೆ ಭಕ್ತಿ ಮುಂತಾದವುಗಳಲ್ಲಿ ಬಹಳ ವ್ಯತ್ಯಾಸ ಇರೋದ್ರಿಂದ ಯಾರ್ಯಾರಿಗ್ ಭಕ್ತಿ ಹೆಚ್ಚಿದೆಯೋ ಅವರ ಆನಂದ ಹೆಚ್ಚಿರುತ್ತೆ, ಯಾರಲ್ಲಿ ಭಕ್ತಿ ಕಡಿಮೆನೋ ಅವರೆಲ್ಲ ಆನಂದ ಕಡಿಮೆ ಇರುತ್ತೆ ಅಂತ. ಅಂದ್ರೆ ನಮ್ಗೆ ಎಷ್ಟು ತಾರತಮ್ಯ ಮತ್ತೆ ಮನಸ್ಸಿಗೆ ಬಂದ್ಬಿಡ್ಬೇಕು ಅಂದ್ರೆ ಇನ್ನೊಮ್ಮೆ ಆ ತಾರತಮ್ಯ ಮರಿಬಾರ್ದು, ಆ ರೀತಿ ವಿಷಯ ಹೇಳ್ತಾ ಇದ್ದಾರೆ. ಕೊನೆಗೆ ನೆನೆ ದಿವಸ ಬಂದ ಉದಾಹರಣೆ ಅದನ್ನ ನೆನಪಿಸ್ಕೊಳ್ತಾರೆ. ಜಯತೀರ್ಥರ ಮಾತು, ಇದನ್ನ ಅಂಡರ್ಲೈನ್ ಮಾಡ್ಕೋಬೇಕು, ತುಂಬಾ ಮುಖ್ಯ. ಯಥಾ ಸೂರ್ಯಾದಿ ಪ್ರತಿಬಿಂಬಾನಾಂ ಸೂರ್ಯಕಾಂತ ಜಲಾದಿಗತಾನಾಂ ಸೂರ್ಯಾದಿ ಬಿಂಬ ವೈಚಿತ್ರ ಅಭಾವೇಪಿ ಸೂರ್ಯಕಾಂತಾದಿ ಸ್ಥಾನಗುಣ ವೈಚಿತ್ರ್ಯಾದ್ ವೈಚಿತ್ರಂ ತಥಾ. ನೆನೆ ದಿವಸ ಆ ಸೂರ್ಯಕಾಂತ ಮಣಿಯ ಉದಾಹರಣೆ ಕೊಟ್ಟೆ. ಸೂರ್ಯಕಾಂತ ಮಣಿ ಇದೆ, ನೀರಿದೆ. ನೀರ್ ಮೇಲೂ ಸೂರ್ಯನ ಪ್ರತಿಬಿಂಬ ಬಿತ್ತು, ಸೂರ್ಯಕಾಂತ ಮಣಿ ಮೇಲೂ ಸೂರ್ಯನ ಪ್ರತಿಬಿಂಬ ಬಿತ್ತು. ಆದ್ರೆ ಜಲದ ಮೇಲೆ ನೀರು ಬಿದ್ದಾಗ, ಜಲದ ಮೇಲೆ ಈ ಸೂರ್ಯನ ಪ್ರತಿಬಿಂಬ ಬಿದ್ದಾಗ ಆ ಪ್ರತಿಬಿಂಬದಿಂದ ಏನು ನಮ್ಗೆ ಹಾನಿ ಇಲ್ಲ. ಸೂರ್ಯನ ಹತ್ರ ಹೋಗಿ ಸೂರ್ಯನ ಮುಟ್ಟಿದ್ರೆ ಬದುಕಿರ್ತೀವ, ಸೂರ್ಯನ ಹತ್ರ ದೂರ ಇದ್ರೆ ಆಗ್ತಾ ಇಲ್ಲ. ಇನ್ನು ಹತ್ತಕ್ಕೆ ಒಂದು ಖಂಡಿತ ಒಂದು ಬದುಕಲ್ಲ, ಸುಟ್ಟು ಹೋಗ್ಬಿಟ್ಟಿರ್ತಾನೆ. ಆದ್ರೆ ನೀರ್ನಲ್ಲಿರೋ ಸೂರ್ಯನ ಮುಟ್ಟಿದ್ರೆ ಏನೂ ಆಗೋದಿಲ್ಲ ನಮ್ಗೆ. ಹಾಗಾದ್ರೆ ಏನಾಯ್ತು, ಬಿಂಬ
ಅದೇ ಒಂದು ವಸ್ತುವಿನಲ್ಲಿ ನೀರಿನಲ್ಲಿ ಕಂಡಾಗ ಆ ನಿಂದ ನಮ್ಗೇನು ಆಗಲ್ಲ. ಆದ್ರೆ ಅದೇ ಆ ಸೂರ್ಯನ ಪ್ರತಿಬಿಂಬ ಸೂರ್ಯಕಾಂತ ಮಣಿಯಲ್ಲಿ ಮೂಡ್ತು ಅಂದ್ರೆ ಬೆಂಕಿ ಹುಟ್ಟತ್ತೆ. ಅಲ್ಲಿ ಮುಟ್ಲಿಕ್ಕಾಗಲ್ಲ ಸೂರ್ಯಕಾಂತ ಮಣಿ ನಾವು. ಯಾಕೆ ಈ ರೀತಿ? ಒಬ್ಬನೇ ಸೂರ್ಯ ತಾನೆ, ನೀರಿನಲ್ಲಿ ಕಾಣ್ತಾನೆ, ಸೂರ್ಯಕಾಂತ ಮಣಿಯಲ್ಲೂ ಕಾಣ್ತಾನೆ, ವ್ಯತ್ಯಾಸ ಮಾತ್ರ ಯಾಕೆ ಅಂತ. ಅದಕ್ಕೆ ಸೂರ್ಯಾದಿ ಪ್ರತಿಬಿಂಬಾನ, ಸೂರ್ಯನ ಪ್ರತಿಬಿಂಬ ಏನಿದೆ ಅದು ಸೂರ್ಯಕಾಂತ ಗತ, ಜಲಾದಿ ಗತ. ನೀರಿನಲ್ಲಿ ಕಾಣುತ್ತೆ, ಸೂರ್ಯಕಾಂತ ಮಣಿಯಲ್ಲಿ ಕಾಣ್ತಾ ಇದೆ, ಹೀಗೆ ಅನೇಕ ಕಡೆ ಕಾಣ್ತಾ ಇದೆ. ಆದರೂ ಸೂರ್ಯಾದಿ ಬಿಂಬ ವೈಚಿತ್ರ ಅಭಾವೇಪಿ, ಸೂರ್ಯನಲ್ಲಿ ಮಾತ್ರ ಯಾವುದೇ ವ್ಯತ್ಯಾಸ ಇಲ್ಲ. ಯಾಕೆ ವ್ಯತ್ಯಾಸ ಬಂತ ಹಾಗಾದ್ರೆ? ಒಂದ್ ಕಡೆ ಬೆಂಕಿ ಹುಟ್ಟತ್ತೆ, ಒಂದ್ ಕಡೆ ಹುಟ್ಟಲ್ಲ. ಯಾಕೆ? ಸೂರ್ಯಕಾಂತಾದಿ ಸ್ಥಾನ ಗುಣ ವೈಚಿತ್ರ್ಯ ಅದು ಹಾಗಿದೆ. ಸೂರ್ಯಕಾಂತ ಮಣಿಯ ಸ್ವಭಾವ ಹಾಗೆ. ಅದು ಸೂರ್ಯನ ಬೆಳಕು ಅದ್ರ ಮೇಲೆ ಬಿತ್ತು ಅಂದ್ರೆ ಅಲ್ಲಿ ಅಗ್ನಿ ಉತ್ಪತ್ತಿ ಆಗುತ್ತೆ, ಅಂತ ಮಣಿ ಅದು. ನೀರ್ ಪಾಪ ಅದರ ಯೋಗ್ಯತೆ ಹಾಗಿಲ್ಲ. ನೀರ್ನಲ್ಲಿ ಯಾವುದೇ ಸೂರ್ಯನ ಯಾವುದೇ ಬೇರೆ ಪ್ರಕಾಶ ಪದಾರ್ಥ ಬಿದ್ರು ಪ್ರತಿಬಿಂಬ ಅಲ್ಲೇನ್ ಬೆಂಕಿ ಹುಟ್ಟಲ್ಲ. ಯಾಕಂದ್ರೆ ನೀರಿನ ಸ್ವಭಾವ ಹಾಗೆ. ಆಯಾಯ ಪದಾರ್ಥಗಳ ಸ್ವಭಾವ ಅನುಗುಣವಾಗಿ ಸ್ಥಾನಗುಣ ವೈಚಿತ್ರ್ಯದಿಂದ ಅಂತ ಹೇಳ್ತೀವಿ ಇದನ್ನ. ಅಂದ್ರೆ ಆಯಾಯ ಸ್ಥಳಗಳ ವ್ಯತ್ಯಾಸ ಯೋಗ್ಯತೆಗಳಿಂದ ಅಲ್ಲಿ ಕೆಲವು ಸಲ ಕಾರ್ಯ ಆಗಬೇಕು ಅಂತಿಲ್ಲ, ಕೆಲವು ಕಡೆ ಹಾಗೆ ಆಗತ್ತೆ. ಹೀಗೆ ವ್ಯತ್ಯಾಸ ಇದೆ ಅಂತ. ಇಷ್ಟೆಲ್ಲ ಆದ್ಮೇಲೆ ಇನ್ನೊಂದು ಕಾರಣ, ಸೊಗಸಾದ ಕಾರಣ ಹೇಳ್ತಾರೆ. ನಾರಾಯಣ ಗುಣಾಧೀನ. ಎಲ್ಲ ನಾವು ದೇವರ ಅಧೀನ ಅಂದ್ಮೇಲೆ ಅದೇನ್ ಬೇಕಾದ್ರೆ ಆಗ್ಬೋದು ಅನ್ನೋ ತರ ಒಂದು ಮಾತು ಬರುತ್ತೆ. ಅದನ್ನ ಮುಂದೆ ವಿವರಿಸ್ತಾರೆ. ಕೆಲವು ಒಳ್ಳೆಯ ವಿಷಯಗಳಿದೆ ಟಿಪ್ಪಣಿಗಳಲ್ಲಿ ಮುಂದಕ್ಕೆ. ಅದನ್ನೆಲ್ಲ ಸ್ವಲ್ಪ ನಿಧಾನಕ್ಕೆ ನೋಡ್ಬೇಕು. ಮುಂದಿನ ಈ 88ನೆಯ ಸುಧಾಮೂಲದಲ್ಲಿ ಬಹುಶಃ ಪ್ರತಿಯೊಂದು ಟಿಪ್ಪಣಿನೂ ಗಮನಿಸ್ಬೇಕು ನಾವು. ಅಷ್ಟು ಚೆನ್ನಾಗಿ ಒಳ್ಳೊಳ್ಳೆ ವಿಷಯಗಳನ್ನ ಬರೆದಿದ್ದಾರೆ. ಅದನ್ನ ಮತ್ತೆ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮುರ ಗೋಪಾಲಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಮಾಡ್ತೀನಿ ಆಚಾರ್ಯ. ಪ್ರತಿಬಿಂಬ ವೈಚಿತ್ರ್ಯ ನಮಸ್ಕಾರ. ಪಾಠದ ಲಿಂಕು ಕೊಂಚ ಏಪ್ರಿಲ್ ಹೋಗಿ ನೋಡ್ಬೇಕಾಗಿತ್ತೆ. ಕೊಂಚ ಲಿಂಕ್ ಕೊಂಚ ಹೋಗಿ ಕೊಟ್ಟು ಕಳಿಸಿರುತ್ತೆ ಪಾಠದ ಲಿಂಕು. ನಮಸ್ಕಾರ ಆಚಾರ್ಯ. ಪಾಠದ ಲಿಂಕ್ ನಿಮಿಷ ಹಳೆ ಪಾಠದ ಲಿಂಕ ಇಲ್ಲ, ಈ ಪಾಠದ ಲಿಂಕ್ ಇವತ್ತಿಂದ ಇಲ್ಲ ಏಪ್ರಿಲ್ ತಿಂಗಳು ಹೋಗಿ ನೋಡ್ಬೇಕಾಗತ್ತೆ ಲಿಂಕು. ಆವಾಗ ಕೊಂಚ ಕೊಟ್ಟು ಕಳಿಸಿದ್ರೆ ಚಂದ. ಹೌದಾ? ಸರಿ.